ದೇವರಿಗೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನು ಸಿಲುಬೆಯಲ್ಲಿ ಆಡಿದ ಎರಡನೇ ಮಾತಿನ ಕುರಿತು ನಾವಿಂದು ಧ್ಯಾನಿಸಲಿಕ್ಕಿದ್ದೇವೆ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ ವಚನ 39ರಿಂದ 44ರಲ್ಲಿ ಈ ರೀತಿಯಾಗಿ ನೋಡ್ತವೆ. ತೂಗು ಹಾಕಿದ್ದ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನ ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನಿನ್ನನ್ನೂ ರಕ್ಷಿಸಿಕೋ, ನಮ್ಮನ್ನೂ ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನ ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನ ಹೊಂದುತ್ತಾ ಇದ್ದೇವೆ, ಈತನಾದರೋ ಅಲ್ಲದ್ದೇನೂ ಮಾಡಲಿಲ್ಲ ಎಂದು ಹೇಳಿ, ಯೇಸುವೇ, ನೀನು ನಿನ್ನ ರಾಜ್ಯವನ್ನ ಪಡೆದವನಾಗಿ ಬರುವಾಗ ನನ್ನನ್ನ ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ದೇವರಿಗೆ ಮಹಿಮೆ ಉಂಟಾಗಲಿ. ಇಲ್ಲಿ ಓದಿಕೊಂಡಂತ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ನುಡಿದಂತ ಒಂದು ಮಾತು ಏನು ಎಂಬ ನೋಡುವಾಗ, ಈ ಹೊತ್ತೇ ನೀನು ನನ್ನ ಸಂಗಡ ಏನಿರ್ತೀಯ, ಪರದೈಸಿನಲ್ಲಿರುವೆ ಎಂಬುದಾಗಿ ಯೇಸು ಸ್ವಾಮಿ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಯೇಸು ಪ್ರಭು ಯಾರಿಗೆ ಈ ಮಾತನ್ನು ಹೇಳಿದ್ರು ಎಂಬುದಾಗಿ ನಾವು ಈಗಾಗಲೇ ಓದ್ಕೊಂಡಿದ್ದೇವೆ. ಅಂದ್ರೆ ಯೇಸುವಿನ ಎಡಗಡೆಯಲ್ಲಿ ಒಬ್ಬನನ್ನ, ಬಲಗಡೆಯಲ್ಲಿ ಒಬ್ಬನನ್ನ ಏನಾಗಿದ್ದಾರೆ, ಸಿಲುಬೆಗೆ ಹಾಕಿದ್ದಾರೆ. ಈಗ ಯೇಸು ಕ್ರಿಸ್ತನು ಸಹ ಸಿಲುಬೆಯಲ್ಲಿದ್ದಾನೆ. ಆತನ ಎಡಗಡೆ ಬಲಗಡೆ ಇಬ್ಬರು ದುಷ್ಕರ್ಮಿಗಳನ್ನ, ಇಬ್ಬರು ಅಪರಾಧಿಗಳನ್ನ ಏನ್ ಮಾಡಿದ್ದಾರೆ, ಯೇಸುವಿನ ಪಕ್ಕದಲ್ಲಿ ಸಿಲುಬೆಯಲ್ಲಿ ಹಾಕಿದ್ದಾರೆ. ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಹೇಳ್ತಾ ಇದ್ದಾನೆ, ಏನಂತ ಹೇಳಿ, ನೀನು ದೇವರ ಕುಮಾರನಾಗಿದ್ರೆ, ನೀನ್ ದೇವರಾಗಿದ್ರೆ ನೀನ್ ಇಳಿದು ಬಾ, ನಮ್ಮನ್ನು ಇಳಿಸು, ನಾವೇನ್ ಮಾಡೋಣ, ಇಲ್ಲಿಂದ ತಪ್ಸ್ಕೊಳ್ಳೋಣ, ಇಲ್ಲಾಂದ್ರೆ ಇವ್ರು ಬಿಡೋದಿಲ್ಲ ನಮ್ಮನ್ನ ಅಂತ ಹೇಳಿ ಆ ದುಷ್ಕರ್ಮಿ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಈ ವಚನಕ್ಕಿಂತಲೂ ಹಿಂದಿನ ಭಾಗಗಳನ್ನ ನಾವು ನೋಡುವಾಗ, ಸುವಾರ್ಥ ಪುಸ್ತಕಗಳನ್ನ ನಾವು ನೋಡುವಾಗ, ಯೇಸು ಕ್ರಿಸ್ತನನ್ನ ನಾವು ನೋಡುವಾಗ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂತ ದಿನದಲ್ಲಿ ಯೇಸುವಿನ ಹಿಂದೆ ಎರಡು ವಿಧವಾಗಿರ್ತಕ್ಕಂಥ ಗುಂಪಿನ ಜನರು ಆತನನ್ನ ಯಾವಾಗಲೂ ಹಿಂಬಾಲಿಸ್ತಾ ಇದ್ರು. ಯೇಸು ಪರಲೋಕ ರಾಜ್ಯದ ಕುರಿತಾಗಿ ಸಾರಲಿಕ್ಕೆ ಆರಂಭವಾದ ದಿನದಿಂದ ಆತನ ಸಿಲುಬೆಯ ಮರಣದವರೆಗೆ ಎರಡು ವಿಧವಾದ ಗುಂಪಿನ ಜನರು ಆತನನ್ನ ಹಿಂಬಾಲಿಸ್ತಾ ಇದ್ರು. ಆ ಎರಡು ಗುಂಪನ್ನ ಸೂಚನೆಯಾಗಿ ಇಲ್ಲೇನಾಗ್ತಾ ಇದೆ ಅಂದ್ರೆ, ಇಬ್ಬರು ದುಷ್ಕರ್ಮಿಗಳು ಇರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಆ ಎರಡು ಗುಂಪಿನಲ್ಲಿ ಒಂದನೇ ಗುಂಪು ಯಾವುದಪ್ಪ ಅಂತಂದ್ರೆ, ಈ ಒಬ್ಬ ಮೊದಲನೇ ದುಷ್ಕರ್ಮಿಯ ಹಾಗೆ, ಏನು, ನೀನ್ ದೇವಕುಮಾರನಾಗಿದ್ರೆ ಇಳಿದು ಬಾ, ನಮ್ಮನ್ನು ರಕ್ಷಿಸು ಅಂತ ಹೇಳಿ. ಅಂದ್ರೆ ಈ ಗುಂಪು, ಇವನ್ ತರ ಇದ್ದಂತ ಗುಂಪು ಯೇಸುವಿನ ಹಿಂದೆ ಯಾವಾಗ್ಲೂ ಹಿಂಬಾಲಿಸ್ತಾ ಇದ್ರು. ಆ ಜನರ ಕುರಿತಾಗಿ ನೋಡುವಾಗ ಇವರು, ಈ ಮೊದಲನೇ ಗುಂಪು, ಈ ಮೊದಲನೇ ದುಷ್ಕರ್ಮಿಯನ್ನು ಸೂಚಿಸ್ತಕ್ಕಂಥ ಮೊದಲನೇ ಗುಂಪು ಯಾವ್ದಪ್ಪ ಅಂತಂದ್ರೆ, ಶಾಸ್ತ್ರಿಗಳು, ಪರಿಸಾಯರು, ಸದ್ದುಕಾಯರು. ಹೀಗೆ ಇವ್ರೇನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ಯಾವಾಗ್ಲೂ ಯೇಸುವಲ್ಲಿ ತಪ್ಪು ಹುಡುಕ್ತಕ್ಕಂಥವ್ರಾಗಿದ್ರು, ಯಾವಾಗಲೂ ಆತನನ್ನು ಇವರು ಪ್ರಶ್ನಿಸ್ತಕ್ಕಂಥವ್ರಾಗಿದ್ರು, ಯಾವಾಗಲೂ ಆತನನ್ನ ದೂಷಿಸ್ತಕ್ಕಂಥವ್ರು, ಯಾವಾಗಲೂ ಆತನಿಗೆ ಕೇಡನ್ನು ಬಯಸ್ತಕ್ಕಂಥವ್ರಾಗಿದ್ರು. ಇವರು ಕಣ್ಣಿದ್ರು ಕುರುಡರಾಗಿದ್ರು, ಬೇರೆಯವ್ರ ಮೇಲೆ ಭಾರಗಳನ್ನ ಹೊರಿಸುವಂಥವ್ರು, ಅನೇಕ ಆಚಾರ ವಿಚಾರಗಳೆಂಬತಕ್ಕಂಥ ಭಾರವನ್ನು ಹೊರಿಸಿ ತಾವಾದರೂ ಯಾವುದನ್ನು ಹೊತ್ತುಕೊಳ್ಳದೆ ಇರತಕ್ಕಂಥವ್ರು ಇವರಾಗಿದ್ರು. ಈ ಜನರು ಯಾವಾಗಲೂ ತೀರ್ಪು ಮಾಡ್ತಕ್ಕಂಥವ್ರಾಗಿದ್ರು. ನೀನು ಹಾಗೆ ಹೀಗೆ ಅಂತ ಹೇಳಿ ಕ್ರಿಸ್ತನ ಬಗ್ಗೆ, ಜನರ ಬಗ್ಗೆ ತೀರ್ಪು ಮಾಡ್ತಕ್ಕಂಥವ್ರಾಗಿದ್ರು. ಯಾವಾಗಲೂ ಈ ಜನರು ಬೇರೆಯವರ ತಪ್ಪನ್ನ ಎತ್ತಿ ತೋರಿಸ್ತಕ್ಕಂಥವ್ರಾಗಿದ್ರು. ಮಾತ್ರವಲ್ಲ, ಇವರು ಯಾವಾಗಲೂ ಪಾಪದಲ್ಲಿ ಇರ್ತಕ್ಕಂಥ ಜನರಾಗಿದ್ರು. ಇವರು ಮನ ಪರಿವರ್ತನೆಗೆ ಅವಕಾಶನ ಕೊಡದೇ ಇರ್ತಕ್ಕಂಥ ಜನರಾಗಿದ್ರು. ಇವರು ಹೊಸ ಜೀವಿತವನ್ನ ಬಯಸ್ತಾ ಇರ್ತಕ್ಕಂಥ ಜನರಾಗಿದ್ರು. ಇವರು ಕಪಟಿಗಳಾಗಿದ್ರು. ಇವರು ಪಾಪಕ್ಕೆ ಪಶ್ಚಾತ್ತಾಪ ಪಡೆದವರು, ದೇವರ ಕಡೆಗೆ ತಿರುಗಿಕೊಳ್ಳದೆ ಇರ್ತಕ್ಕಂಥವ್ರು ಆಗಿದ್ರು. ಹೀಗೆ ಯೇಸುವಿನ ಜೀವನ ಪೂರ್ತಿಯಾಗಿ ಈ ರೀತಿಯಾದ ಭಾವನೆ ಉಳ್ಳಂತ ಗುಂಪು, ಒಂದು ಗುಂಪು ಯೇಸುವನ್ನ ಹಿಂಬಾಲಿಸ್ತಾ ಇತ್ತು. ಎಲ್ಲಿವರೆಗೆ ಹಿಂಬಾಲಿಸ್ತಾ ಇತ್ತು? ಇವಾಗ ಸಿಲುಬೆಯಲ್ಲಿರುವಾಗಲೂ ಆ ಗುಂಪಿದೆ. ಆ ಗುಂಪಿನ ಒಬ್ಬ
ವ್ಯಕ್ತಿ ಇಲ್ಲಿರೋದನ್ನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ಯೇಸುವಿಗೆ ಒಳಗಾಗದೆ ಇರ್ತಕ್ಕಂಥವನು, ಯೇಸುವನ್ನ ನಂಬದೇ ಇರ್ತಕ್ಕಂಥವನು, ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಡದೇ ಇರ್ತಕ್ಕಂಥವನು ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಈ ಒಂದು ಗುಂಪಿಗೆ ಈ ದುಷ್ಕರ್ಮಿ, ಮೊದಲನೇ ದುಷ್ಕರ್ಮಿ ಹೋಲಿಕೆ ಆಗ್ತಾನೆ. ಇದರಲ್ಲಿ ಯಾವ ಪರಿವರ್ತನೆಯನ್ನ ಬಯಸ್ತಾ ಇರ್ತಕ್ಕಂಥವನು. ಅದರಿಂದಲೇ ಈ ರೀತಿಯಾಗಿರ್ತಕ್ಕಂಥ ಗುಂಪಿಗೆ ಒಂದು ಸೇರಿದ್ರಿಂದ, ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿ ಆಗಿದ್ರಿಂದ ಯೇಸುವಿಗೆ ಏನ್ ಮಾಡ್ತಾ ಇದ್ದಾರೆ ಅವರು, ನೀನ್ ಬರ್ಬೇಕಾದ ಕ್ರಿಸ್ತನಲ್ವೋ, ನಿನ್ನನ್ನು ರಕ್ಷಿಸ್ಕೋ, ನಮ್ಮನ್ನು ರಕ್ಷಿಸು ಎಂಬುದಾಗಿ ಆತನಿಗೆ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಈ ಫರಿಸಾಯರು ಸದ್ದುಕಾಯರು ಯಾವಾಗಲೂ ಯೇಸು ಎಲ್ಲಿ ಹೋದ್ರು ಅಲ್ಲಿ ಹೋಗ್ತಾ ಇದ್ರು. ಏನಕ್ಕಾಗಿ? ತಪ್ಪು ಹುಡುಕ್ಲಿಕ್ಕೆ, ಪ್ರಶ್ನಿಸ್ಲಿಕ್ಕೆ. ಹಾಗ್ ಮಾಡು, ನೀನ್ ದೇವಕುಮಾರ ಆಗಿದ್ರೆ ಹಾಗ್ ಮಾಡು, ಹೀಗ್ ಮಾಡು, ಅದ್ಯಾಕೆ ಮಾಡ್ದಿ, ಇದ್ಯಾಕೆ ಮಾಡ್ಲಿಲ್ಲ ಎಂಬುದಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ರು ಹೊರತು ಅವರು ಪರಿವರ್ತನೆ ಹೊಂದಬೇಕು, ಆತನಿಂದ ಏನಾದ್ರೂ ನಾವು ತಿಳ್ಕೋಬೇಕೆಂಬ ಉದ್ದೇಶದಿಂದ ಹೋಗ್ತಾ ಇರಲಿಲ್ಲ. ಹಾಗೆಯೇ ಈ ದುಷ್ಕರ್ಮಿಯು ಸಹ ಎಲ್ಲವನ್ನ ನೋಡಿದ್ದಾನೆ, ಯೇಸುವಿನ ಬಗ್ಗೆ ಈತನು ಸಹ ಕೇಳಿಸಿಕೊಂಡಿದ್ದಾನೆ ಈ ಹಿಂದೆ. ಅದರಿಂದಲೇ ಆತನು ಹೇಳ್ತಾ ಇದ್ದಾನೆ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ ಎಂಬುದಾಗಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಂದ್ರೆ ಏನರ್ಥ? ಆತನಿಗೆ ಕ್ರಿಸ್ತನ ಕುರಿತು ಪರಿಚಯ ಇದೆ, ಕ್ರಿಸ್ತನ ಬಗ್ಗೆ ಆತನು ತಿಳಿದುಕೊಂಡಿದ್ದಾನೆ, ಆದರೆ ಪರಿವರ್ತನೆ ಇಲ್ಲ. ಪರಿವರ್ತನೆ ಇಲ್ಲದೆ ಇರೋದ್ರಿಂದ ಅವನು ದುಷ್ಕರ್ಮಿಯಾಗಿ ಇನ್ನೂ ಕಳ್ಳತನ ಮಾಡುವುದರಲ್ಲಿ, ಮೋಸ ಮಾಡುವುದರಲ್ಲಿ, ಸರ್ಕಾರಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ಈತನೇನಾಗಿದ್ದಾನೆ, ಮುಂದಾಗಿದ್ದಾನೆ. ಕಾರಣ ಪರಿವರ್ತನೆ ಇಲ್ಲ. ಈಗಲೂ ಸಹ ಆತನ ತಪ್ಪಿನ ನಿಮಿತ್ತ ಈಗ ಸಿಲುಬೆಯಲ್ಲಿದ್ದಾನೆ. ಆತನಿಗೆ ಸಾಯಿಸುವ ಉದ್ದೇಶದಿಂದ ಯೇಸುವಿನ ಪಕ್ಕದಲ್ಲಿ ಸಿಲುಬೆಗೆ ಹಾಕಿದ್ದಾರೆ. ಈ ಸಮಯದಲ್ಲಿಯೂ ಆತನಲ್ಲಿ ಪಶ್ಚಾತ್ತಾಪ ಅಂತಕ್ಕಂಥದ್ದಿಲ್ಲ. ಇನ್ನೂ ಅವನೇನ್ ಮಾಡಲಿಲ್ಲ, ಮನ ಪರಿವರ್ತನೆ ಆಗಲಿಲ್ಲ ಪ್ರಿಯರೇ. ಅದರಿಂದಲೇ ಆತನೇನ್ ಹೇಳ್ತದಾನೆ, ಯೇಸುವಿಗೆ ನೀನು ಕ್ರಿಸ್ತನಲ್ವೋ, ಬರ್ಬೇಕಾಗಿರ್ತಕ್ಕಂಥವನು, ನಿನ್ನನ್ನು ರಕ್ಷಿಸ್ಕೋ, ನಮ್ಮನ್ನು ರಕ್ಷಿಸು ಅಂತ ಹೇಳಿದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇನ್ನು ಎರಡನೇ ವ್ಯಕ್ತಿ, ಈತನು ಹೇಗೆ ಹೇಳುವಾಗ ಎರಡನೇ ವ್ಯಕ್ತಿ, ಎರಡನೇ ಗುಂಪಿನ ಬಗ್ಗೆ ಸೂಚನೆ ಆಗಿರ್ತಕ್ಕಂಥ ಈ ವ್ಯಕ್ತಿ ಏನ್ ಹೇಳ್ತಾ ಇದ್ದಾನೆ, ಅವನು ಗದರಿಸ್ಬಿಟ್ಟು, ನೀನು ಸುಮ್ಮನೆ ಇರು, ನಾವಾದರೂ ಏನ್ ಮಾಡಿದ್ದೇವೆ, ನ್ಯಾಯವಾದ ದಂಡನೆಯಲ್ಲಿದ್ದೇವೆ, ಈತನಾದರೂ ಯಾವ ಅನ್ಯಾಯವನ್ನು ಮಾಡಲಿಲ್ಲ, ಈತನು ದಂಡೆಯಲ್ಲಿದ್ದಾನೆ, ನಾವು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆಯಲ್ಲಿದ್ದೇವೆ, ಇಂಥ ಸಮಯದಲ್ಲಿಯೂ ನೀನು ಬದಲಾಗೋದಿಲ್ವೋ ಎಂಬುದಾಗಿ ಆತನ ಗದರಿಸಿದ್ರ ಕುರಿತಾಗಿ, ಯೇಸುವಿನ ಬಗ್ಗೆ ಹೇಳಿದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಈತನು ನೀತಿವಂತನು, ಈತನು ಯಾವ ತಪ್ಪು ಮಾಡಲಿಲ್ಲ, ನಾವು ತಪ್ಪು ಮಾಡಿದ್ದೇವೆ ಎಂಬುದಾಗಿ ಹೇಳೋದ್ರ ಬಗ್ಗೆ ಆತನ ನೋಡ್ತಾ ಇದ್ದೇವೆ. ಅಂದ್ರೆ ಯೇಸುವನ್ನ ಯಾವಾಗ್ಲೂ ಹಿಂಬಲಿಸ್ತದಂತ ಇನ್ನೊಂದು ಗುಂಪಿನ ಜನ ಯಾರಪ್ಪ ಅಂದ್ರೆ, ಆತನ ಬಾಯಿಂದ ಬರುವಂತ ಮಾತುಗಳನ್ನು ಕೇಳೋದಕ್ಕೋಸ್ಕರ ಹೋಗ್ತಾ ಇದ್ರಲ್ವಾ, ಆ ರೀತಿ ಆ ಗುಂಪಿಗೆ ಸಂಬಂಧಪಟ್ಟವನು ಇವನು. ಈತನು ಏನ್ ಮಾಡ್ತಾ ಇದ್ದಾನೆ, ಆತ್ಮಿಕವಾಗಿ ಬೆಳಿಲಿಕ್ಕೆ ಮನಸ್ಸು ಮಾಡ್ತಾ ಇದ್ದಾನೆ, ಆತ್ಮಿಕವಾಗಿ ಬದುಕಲಿಕ್ಕೆ ಈತನು ಬಯಸ್ತಾ ಇದ್ದಾನೆ. ಅಂದ್ರೆ ಈತನು ಮನ ಪರಿವರ್ತನೆಗೆ ಬಯಸ್ತಾ ಇದ್ದಾನೆ, ಮನ ಪರಿವರ್ತನೆಗೆ ತನ್ನನ್ನು ತಾನು ತೆರೆದು ಕೊಡೋದ್ರ ಬಗ್ಗೆ ನೋಡ್ತಾ ಇದ್ದೇವೆ. ಯೇಸುವಿಗೆ ತನ್ನ ಕೊನೆ ಕ್ಷಣದಲ್ಲಿ ಸಿಲುಬೆಯಲ್ಲಿ ಇನ್ನೇನು ಸಾಯ್ಬೇಕಾಗಿದೆ, ಈ ಕ್ಷಣದಲ್ಲಿ ಆತನಿಗೆ ವಿಧೇಯನಾಗ್ತಾ ಇದ್ದಾನೆ. ಯೇಸುವನ್ನು ಹಿಂಬಾಲಿಸ್ಲಿಕ್ಕೆ ಆತನು ಮನಸ್ಸು ಮಾಡ್ತಾ ಇದ್ದಾನೆ. ಯಾಕಂತಂದ್ರೆ ಆತನು ಸತ್ಯ ಹುಡುಕ್ಲಿಕ್ಕೆ ಮನಸ್ಸುಳ್ಳವನಾಗಿದ್ನು. ಆತನ ಏನ್ ಮಾಡ್ತಾನೆ, ತಾನು ಮಾಡಿರ್ತಕ್ಕಂಥ ಪಾಪಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ದೇವರ ಚಿತ್ತಕ್ಕೆ ಆತನು ಒಳಗಾಗ್ತಾ ಇದ್ದಾನೆ. ಹೀಗೆ ಈತನ ಏನ್ ಮಾಡ್ತಾ ಇದ್ದಾನೆ, ತನ್ನ ಅಂತ್ಯದ ಸಮಯ, ಕೊನೆ ಸಮಯದಲ್ಲಿ ಏನ್ ಮಾಡ್ತಾ ಇದ್ದಾನೆ, ಆತನು ಪರಿವರ್ತನೆಯನ್ನ ಬಯಸಿ ಕರ್ತನ ಕಡೆಗೆ ತಿರುಗಿ ಆತನ ಹೇಳ್ತಾ ಇದ್ದಾನೆ, ಸ್ವಾಮಿ ನೀನು ಪರಲೋಕ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅಂದರೆ ಆತನು ದೇವರ ರಾಜ್ಯವನ್ನು ಸೇರ್ಲಿಕ್ಕೆ ಬಯಸಿದ, ಅದರಿಂದ ಕೇಳ್ತಾ ಇದ್ದಾನೆ. ಅದಕ್ಕೆ ಸ್ವಾಮಿ ಉತ್ತರ, ಈ ಹೊತ್ತೇ ನೀನು ನನ್ನ ಸಂಗಡ ಪರದೈಸ್ಯದಲ್ಲಿರುವೆ ಎಂಬುದಾಗಿ ಸ್ವಾಮಿ ಹೇಳೋದ್ರ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಹೀಗೆ ಯೇಸುವನ್ನ ಹಿಂಬಾಲಿಸಿದ ಎರಡು ಗುಂಪುಗಳು, ಎರಡು ವ್ಯಕ್ತಿಗಳನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಆತನ ಸೇವೆ ಆರಂಭದಿಂದ ಇಲ್ಲಿವರೆಗೆ ಎರಡು ವಿಧವಾದ ಗುಂಪಿನ ಜನರು ಬರ್ತಾ ಇದ್ರು. ಅದಕ್ಕೆ ಸೂಚನೆಯಾಗಿ ಕೊನೆಯ ಹಂತದಲ್ಲಿ ಸಹ ಇಬ್ರು ವ್ಯಕ್ತಿ ಇದ್ದಾರೆ. ಒಂದು ಅಸತ್ಯದಲ್ಲೇ ಇರ್ತಕ್ಕಂಥವ್ರು, ಇನ್ನೊಬ್ರು ಸತ್ಯಕ್ಕೆ ತಲೆಬಾಗ್ತಕ್ಕಂಥವ್ರು, ಪರಿವರ್ತನೆ ಬಯಸ್ತಕ್ಕಂಥವ್ರು. ಇಬ್ಬರನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ಈ ಇಬ್ಬರಲ್ಲಿ ನಾವು ಯಾರಾಗಿದ್ದೇವೆ? ನಾವು ಕೇವಲ ಮೊದಲನೆಯವರ ಹಾಗೆ
ಮೊದಲನೇ ದುಷ್ಕರ್ಮಿ ಹಾಗೆ ಇದ್ದೇವಾ, ಅಥವಾ ಎರಡನೇ ದುಷ್ಕರ್ಮಿಯ ಹಾಗೆ ಪರಿವರ್ತನೆಯನ್ನು ಬಯಸ್ತಕ್ಕಂಥವ್ರಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಬೇಕಾಗಿದೆ. ನಮ್ಮನ್ನು ನಾವು ಪರೀಕ್ಷಿಸ್ಕೊಂಡು ಏನ್ ಮಾಡಬೇಕಾಗಿದೆ? ಆತನಿಗೆ ಒಳಗಾಗಬೇಕಾಗಿದೆ. ಈ ಎರಡನೇ ದುಷ್ಕರ್ಮಿ ಏನ್ ಮಾಡ್ತಾ ಇದ್ದಾನೆ? ಸ್ವಾಮಿ ನಂಬ್ತಾನೆ, ಪರಿವರ್ತನೆ ಹೊಂದ್ತಾ ಇದ್ದಾನೆ, ಆತನಿಗೆ ವಿಧೇಯನಾಗ್ತಾ ಇದ್ದಾನೆ. ಆತನು ಏನ್ ಮಾಡ್ತಾನೆ? ತನ್ನನ್ನು ಒಪ್ಪಿಸಿಕೊಟ್ಟು, ಸ್ವಾಮಿ ನನ್ನನ್ನೂ ಸಹ ನಿನ್ನ ರಾಜ್ಯದಲ್ಲಿ ಸೇರಿಸ್ಕೋ, ನಿನ್ನ ರಾಜ್ಯವನ್ನು ಪಡೆದುಕೊಂಡವನಾಗಿ ಬರುವಾಗ ನಾನು ನೆನೆಸ್ಕೋ ಎಂಬುದಾಗಿ ಹೇಳೋದ್ರ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಇಂಥ ಪರಿವರ್ತನೆಯನ್ನ ಕರ್ತನು ಬಯಸ್ತಕ್ಕಂಥವನಾಗಿದ್ದಾನೆ. ಅದರಿಂದ ಇದು ಒಳ್ಳೆ ಸಮಯ. ಯಾರಿಗೆ? ಫರಿಸಾಯರು ಸದ್ದುಕಾಯರ ಹಾಗೆ ಇರ್ತಕ್ಕಂಥ ಜನರಿಗೆ. ಎರಡನೇ ದುಷ್ಕರ್ಮಿಯ ಹಾಗೆ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕಾಗಿದೆ. ಅದರಿಂದ ಇವತ್ತು ನಾವೇನ್ ಮಾಡಬೇಕಾಗಿದೆ? ಈ ಎರಡನೇ ದುಷ್ಕರ್ಮಿಯ ಹಾಗೆ ದೇವರ ಕಡೆಗೆ ತಿರ್ಕೊಳ್ಬೇಕಾಗಿದೆ. ಇವತ್ತು ಕರ್ತನ ಕರೆ ಏನಂತಂದ್ರೆ, ನೀನು ಹಲವಾರು ವರ್ಷಗಳಿಂದ ಸಭೆಗೆ ಬರ್ತಾ ಇದ್ದೀಯಾ, ಹಲವಾರು ವರ್ಷಗಳಿಂದ ನೀನು ದೇವರ ವಾಕ್ಯವನ್ನು ಓದ್ತಾ ಇದ್ದೀಯಾ, ಹಲವಾರು ವರ್ಷಗಳಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀಯಾ, ನೀನು ಕಾಣಿಕೆಗಳನ್ನು ಕೊಡ್ತಾ ಇದ್ದೀಯಾ, ನೀನು ಉಪವಾಸಗಳನ್ನು ಮಾಡ್ತಾ ಇದ್ದೀಯಾ, ಆತ್ಮಿಕ ಕೂಟಗಳಲ್ಲಿ ಭಾಗವಹಿಸ್ತಾ ಇದ್ದೀಯಾ, ನೀನು ವಿಶ್ವಾಸದಿಂದ ಕರೆಸ್ಕೊಳ್ತಾ ಇದ್ದೀಯಾ. ಆದರೆ ನೀನು ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟಿಲ್ಲ ಅಂತಕ್ಕಂಥದ್ದೇ ವಿಷಯವಾಗಿದೆ. ಅದರಿಂದ ನೀನು ಪಾಪಕ್ಕೆ ಪಶ್ಚಾತ್ತಾಪ ಪಡ್ತಕ್ಕಂಥದ್ದು, ನೀನು ಮಾಡ್ತಾ ಇರ್ತಕ್ಕಂಥ ಪಾಪವನ್ನ ಬಿಡ್ಲಿಕ್ಕೆ ಕರ್ತನು ಇವತ್ತು ನಿಮ್ಗೆ ಕರಿತಾ ಇದ್ದಾನೆ. ಆ ದುಷ್ಕರ್ಮಿಗಳಲ್ಲಿ ಎರಡನೇ ಹಾಗೆ ನೀನು ಪರಿವರ್ತನೆ ಹೊಂದಲಿಕ್ಕೆ ಸ್ವಾಮಿ ನಿನ್ನ ಕರಿತಾ ಇದ್ದಾನೆ. ನೀನು ಮಾಡ್ತಾ ಇದ್ದಂಥ ಪಾಪವನ್ನ ಬಿಟ್ಬಿಡು, ನೀನು ಮನಸ್ಸನ್ನ ಪರಿವರ್ತನೆ ಮಾಡ್ಕೋ. ಕೇವಲ ಆಚಾರವನ್ನು ಮಾಡೋದ್ರಿಂದ ಪ್ರಯೋಜನವಿಲ್ಲ. ನೀನು ವಿಚಾರ ಮಾಡುವಂಥದ್ದು, ದೇವರ ಕಡೆಗೆ ತಿರುಗಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಪ್ರಿಯರೇ. ಅದರಿಂದ ನೀವೇನ್ ಮಾಡಬೇಕಾಗಿದೆ? ಇಲ್ಲಿವರೆಗೆ ಯಾರೆಲ್ಲ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟಿಲ್ವೋ ಅವ್ರು ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕಾಗಿದೆ. ಯಾರು ಇನ್ನೂ ಪರಿವರ್ತನೆ ಹೊಂದಲಿಲ್ವೋ ನಿಜವಾಗಿ ಒಳಗಿನಿಂದ ಅವರು ಪರಿವರ್ತನೆಯನ್ನು ಹೊಂದಲಿಕ್ಕೆ ಒಳ್ಳೆ ಅವಕಾಶ ಇದು. ಯಾಕೆಂದ್ರೆ ಇವತ್ತು ನಾವು ಅಂತ್ಯ ದಿನಮಾನಗಳಲ್ಲಿದ್ದೇವೆ, ಕರ್ತನ ಬರೋಣ ಹತ್ರವಾಗಿದೆ. ಅದರಿಂದ ನಾವೇನ್ ಮಾಡಬೇಕಾಗಿದೆ? ಮನ ಪರಿವರ್ತನೆ ಆಗ್ಬೇಕಾಗಿದೆ. ಯಾಕಂದ್ರೆ ಕರ್ತನ ಬರೋಣಕ್ಕೆ ಸೂಚನೆಗಳು ನಡೀತಾ ಇದೆ. ದೇಶಕ್ಕೆ ವಿರುದ್ಧವಾಗಿ ದೇಶಗಳು ಹೇಳ್ತಾ ಇದೆ, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯಗಳು ಹೇಳ್ತಾ ಇದೆ, ಯುದ್ಧಗಳಾಗ್ತಾ ಇದೆ. ಇದೆಲ್ಲವೂ ಸಹ ಏನಾಗಿದೆ? ಕರ್ತನ ಎರಡನೇ ಬರೋಣಕ್ಕೆ ಸೂಚನೆ ಆಗಿದೆ. ಚದುರಿಸಲ್ಪಟ್ಟಂತ ಇಸ್ರಾಯೇಲ್ರೇನಾಗಿದ್ದಾರೆ? ಒಂದು ದೇಶವನ್ನ ಕಟ್ಟಿಕೊಂಡಿದ್ದಾರೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಆತನ ಬರೋಣಕ್ಕಿಂತಲೂ ಮುಂಚೆ ಏನ್ ಮಾಡ್ತಾರೆ? ಎಲ್ಲ ಯಹೂದ್ಯರು ಏನ್ ಮಾಡ್ತಾರೆ ಅಂತೆ? ಒಂದು ಕಡೆ ಸೇರ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಆ ರೀತಿಯಲ್ಲಿ ಇವತ್ತು ಚದರಿ ಹೋದಂತ ಆ ಒಂದು ಯಹೂದ್ಯರು ಏನಾಗಿದ್ದಾರೆ? ಅವರು ಒಂದು ಕಡೆ ಸೇರಿದ್ದಾರೆ, ಒಂದು ದೇಶವನ್ನ ಕಟ್ಕೊಂಡಿದ್ದಾರೆ. ಈಗ ವಿಶ್ವದ ಎಲ್ಲ ಕಡೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಇವರು ಯಹೂದ್ಯರಿಗೆ ಕರೆ ನೀಡಿದ್ದಾರೆ. ವಿಶ್ವದ ಎಲ್ಲೇ ನೀವಿದ್ರೂ ಸಹ ನೀವೇನ್ ಮಾಡಿ ಅಂದ್ರೆ, ಈ ದೇಶಕ್ಕೆ ಬಂದು ನೀವು ವಾಸ ಮಾಡಿ, ನಾವು ಈ ದೇಶದ ಪೌರತ್ವವನ್ನು ನಿಮಗೆ ಕೊಡ್ತೇವೆ ಎಂಬುದಾಗಿ ಅವರು ಘೋಷಣೆ ಮಾಡಿದ್ದಾರೆ ಪ್ರೇರೆ. ಹೀಗೆ ಪ್ರಪಂಚದಾದ್ಯಂತ ನಡೀತಕ್ಕಂಥ ಎಲ್ಲಾ ಯುದ್ಧಗಳಲ್ಲಿ ಇಸ್ರಾಯೇಲ್ರೇ ಜಯವನ್ನು ಗಳಿಸ್ತಾ ಇದ್ದಾರೆ. ವಿಶ್ವದಲ್ಲೇ ತುಂಬಾ ಚಿಕ್ಕದಾಗಿರ್ತಕ್ಕಂಥ ದೇಶ ಇವತ್ತು ವಿಶ್ವದ ಎಲ್ಲ ಕಡೆ ಏನಾಗಿದೆ? ಪ್ರಸಿದ್ಧಿಯಾಗಿದೆ. ಕಾರಣ ಏನಂತಂದ್ರೆ ಕರ್ತನ ಮಾತು. ಈ ರೀತಿಯಾಗಿ ಚದರಿ ಹೋಗಲ್ಪಟ್ಟಂತ ಇಸ್ರಾಯೇಲ್ರು ಒಂದುಗೂಡೆ ಸೇರ್ತಕ್ಕಂಥದ್ದು, ಒಂದು ರಾಷ್ಟ್ರವನ್ನ ಕಟ್ಕೊಳ್ತಕ್ಕಂಥದ್ದು, ಅದು ಕರ್ತನ ಬರೋಣಕ್ಕೆ ಸೂಚನೆ. ಅದರಿಂದ ಏನ್ ಮಾಡಬೇಕಾಗಿದೆ? ನಮ್ಮ ದಿನಗಳು ಕೊಂಚವೇ ಎಂಬುದಾಗಿ ಎನಿಸ್ಕೋಬೇಕಾಗಿದೆ. ಕರ್ತನ ಯಾವಾಗ ಬರ್ತಾನೋ ಗೊತ್ತಿಲ್ಲ ಪ್ರೇಯರೇ. ಅದರಿಂದ ಮೋಸ ಹೋಗ್ಬೇಡ್ರಿ ಎಂಬ ದೇವ್ರ ವಾಕ್ಯ ಹೇಳುತ್ತೆ. ಅಯ್ಯೋ ನಮ್ಮ ತಾತನ ಕಾಲದಿಂದನೂ ಬರ್ತಾನೆ ಬರ್ತಾನೆ ಅಂತ ಹೇಳ್ತಾ ಇದಾರೆ, ಬಂದಿಲ್ಲ ಇನ್ನೂನು, ಅಯ್ಯೋ ಯಾವಾಗ ಬರ್ತಾನೋ ಏನು ಎಂಬ ಒಂದು ತಾತ್ಸಾರ ಬೇಡ. ಯಾಕಂತಂದ್ರೆ ದೇವ್ರ ವಾಕ್ಯದಲ್ಲಿ ಆತನ ಬರುವ ದಿನಗಳಿಗೆ ಯಾರಿಗೂ ಗೊತ್ತಿಲ್ಲ. ಆತನು ಯಾವ ಕ್ಷಣ ಬರ್ತಾನೋ ಗೊತ್ತಿಲ್ಲ ಪ್ರೇಯರೇ. ಆತನು ಯಾವಾಗಾದ್ರೂ ಬರ್ಲಿ, ನಾವೇನ್ ಮಾಡ್ಬೇಕಾಗಿದೆ? ಸಿದ್ಧಗೊಳ್ಬೇಕಾಗಿದೆ. ಹೇಗೆ ಸಿದ್ಧಗೊಳ್ಬೇಕಾಗಿದೆ? ನಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು, ಸ್ವಾಮಿ ನನ್ನನ್ನು ಕರುಣಿಸು, ಪಾಪಿಯಾದ ನನ್ನನ್ನು ಕರುಣಿಸು, ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನಾನು ನೆನೆಸ್ಕೋ ಎಂಬುದಾಗಿ ಆ ಎರಡನೇ ದುಷ್ಕರ್ಮಿಯ ಹಾಗೆ ನಾವು ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳೋದಾದ್ರೆ ನಾವು ನಿತ್ಯ ಜೀವನ ಹೊಂದ್ತೇವೆ. ಇಲ್ಲ ಅಂತಂದ್ರೆ ನಿತ್ಯ ಜೀವವನ್ನು ನಾವು ಕಳ್ಕೊಳ್ತಕ್ಕಂಥರಾಗಿದೆ ಪ್ರೇರೆ. ಅದರಿಂದ ಇವತ್ತು ಕರ್ತನ ಶಿಲುಬೆ ಮೇಲಿನ ಎರಡನೇ ಮಾತಿನ
ಸಂದೇಶ ಏನಂತಂದ್ರೆ, ಇನ್ನು ನೀವು ಪಾಪಕ್ಕೆ ಪಶ್ಚಾತ್ತಾಪ ಪಡದೇ ಇರತಕ್ಕಂಥವ್ರು ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು. ಕೇವಲ ಪಾಸ್ಟರ್ ಎಂಬ ವೇಷ ಹಾಕಿಕೊಂಡ್ರೆ ಸಾಲದು, ಕೇವಲ ವಿಶ್ವಾಸಿಗಳೆಂಬ ವೇಷ ಹಾಕಿಕೊಂಡ್ರೆ ಸಾಲದು. ಮನ ಪರಿವರ್ತನೆ ಬೇಕಾಗಿದೆ. ಪಾಪಕ್ಕೆ ಪಶ್ಚಾತ್ತಾಪ ಪಡ್ತಕ್ಕಂಥವ್ರು ದೇವರಿಗೆ ಬೇಕಾಗಿದ್ದಾರೆ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ತಿಳಿಸಿದ ಹಾಗೆ ಅಲ್ಲಿ ಒಬ್ಬ ಇಸ್ರಾಯೇಲರ ಬೋಧಕನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಆತನ ಇಸ್ರಾಯೇಲರ ಬೋಧಕನಾಗಿದ್ದಾಗ್ಯೂ ಆತನ ಜೀವಿತದಲ್ಲಿ ಪರಿವರ್ತನೆ ಆಗಿರಲಿಲ್ಲ. ಇವತ್ತು ಅಂಥ ಪರಿಸ್ಥಿತಿಗಳನ್ನು ನಾವು ಎಷ್ಟು ಜನರಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಅದರಿಂದ ಇವತ್ತು ನೀವು ಏನ್ ಮಾಡಬೇಕಾಗಿದೆ? ಪರಿವರ್ತನೆಯನ್ನು ಹೊಂದಬೇಕಾಗಿದೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ ತಿಳಿಸಿದ ಹಾಗೆ ನಿಕೋದೇಮನು ಏನ್ ಮಾಡ್ತಾ ಇದ್ದಾನೆ? ಆತನ ಜೀವಿತದಲ್ಲಿ ಪರಿವರ್ತನೆ ಆಗ್ಲಿಲ್ಲ. ಆತನ ಜೀವಿತದಲ್ಲಿ ಇಲ್ಲಿವರೆಗೆ ಎಷ್ಟೋ ಜನರಿಗೆ ಬೋಧನೆ ಮಾಡಿದ್ನು, ಎಷ್ಟೋ ಕಾರ್ಯಗಳು ಮಾಡಿದ್ನು, ಧಾರ್ಮಿಕ ವ್ಯಕ್ತಿಯಾಗಿದ್ನು, ಆದರೆ ಆತನ ಜೀವಿತದಲ್ಲಿ ಪರಿವರ್ತನೆ ಆಗಿರಲಿಲ್ಲ. ಆ ರೀತಿ ನಿಕೋದೇಮನ ರೀತಿಯಲ್ಲಿ ಇರ್ತಕ್ಕಂಥ ಜನರಿಗೆ ಇವತ್ತು ಕರ್ತನ ಕರೆ, ನೀವು ಪಶ್ಚಾತ್ತಾಪ ಪಡೋದಾದ್ರೆ, ನೀವು ನನ್ನ ಕಡೆಗೆ ತಿರ್ಕೊಳ್ಳೋದಾದ್ರೆ ನಿಮಗೆ ನಿತ್ಯ ಜೀವ. ಇಲ್ಲ ಆದ್ರೆ ನಿಮಗೆ ಸಿಗ್ತಕ್ಕಂಥದ್ದು ಬೆಂಕಿ ಗಂಧಕಗಳು ಕೆರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರೇರೆ. ಅದರಿಂದ ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸ್ಕೊಡೋಣ. ನಾವು ನಾಶನಕ್ಕಾಗಿ ಕರೆಯಲ್ಪಡಲಿಲ್ಲ, ನಾವು ರಕ್ಷಿಸಲ್ಪಡಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ನಮಗೆ ರಕ್ಷಣೆ ಆಗಬೇಕಾದ್ರೆ ನಮ್ಮ ಪಾಪವನ್ನು ನಾವು ಬಿಡಬೇಕು, ಪಶ್ಚಾತ್ತಾಪ ಪಡಬೇಕು. ಆ ಎರಡನೇ ದುಷ್ಕರ್ಮಿ ಹಾಗೆ ನಮ್ಮ ಪರಿಸ್ಥಿತಿಯನ್ನು ನಾವು ಒಪ್ಕೊಂಡು, ನಮ್ಮ ಸ್ಥಿತಿಯನ್ನು ಒಪ್ಕೊಂಡು ನಾವು ಆತನಿಗಾಗಿ ಜೀವಿಸ್ಲಿಕ್ಕೆ ನಮ್ಮನ್ನು ನಾವು ಒಪ್ಪಿಸ್ಕೊಡೋಣ. ಕರ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಎರಡನೇ ಮಾತಿಗಾಗಿ ಸ್ತೋತ್ರ ಸ್ವಾಮಿ. ಹೌದು, ನಾವು ಪರಿವರ್ತನೆ ಹೊಂದುವಂಥದ್ದು, ಮಾನಸಾಂತರ ಹೊಂದುವಂಥದ್ದು, ನಾವು ತಪ್ಪುಗಳಿಗೆ ನಾವು ಕ್ಷಮೆ ಕೇಳಿ ಪಶ್ಚಾತ್ತಾಪ ಪಟ್ಟು ನಿನ್ನ ಕಡೆಗೆ ತಿರುಗಿಕೊಂಡು ನಿನ್ನವರಾಗಿ ಜೀವಿಸ್ಲಿಕ್ಕೆ ನಮಗೆ ಸಹಾಯ ಮಾಡು. ಈ ಸಂದೇಶ ಕೇಳಿಸ್ಕೊಂಡ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಯಾರ್ಯಾರ ಜೀವಿತಗಳಲ್ಲಿ ಇನ್ನೂ ಪರಿವರ್ತನೆ ಆಗಲಿಲ್ವ ಸ್ವಾಮಿ, ಎಲ್ಲರ ಜೀವಿತಗಳಲ್ಲಿ ಪರಿವರ್ತನೆ ಉಂಟು ಮಾಡು. ನಾವು ಕೊನೆಯ ದಿವಸಗಳಲ್ಲಿದ್ದೇವೆ ಸ್ವಾಮಿ. ನೀವು ಯಾವ ದಿನ ಬರ್ತಿರೋ ಗೊತ್ತಿಲ್ಲ ಸ್ವಾಮಿ. ದಿನ ಬರೋಣದಲ್ಲಿ ನಾವು ಎತ್ತಲ್ಪಡಬೇಕು, ಅದಕ್ಕೆ ನಮ್ಮನ್ನು ಸಿದ್ಧಪಡಿಸು. ನಾವು ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟವರಾಗಿ ಪರಿಶುದ್ಧ ಕನ್ಯೆಯ ಹಾಗೆ ಸ್ವಾಮಿ ನಿಮಗೋಸ್ಕರವಾಗಿ ನಾವು ಕಾದಿರಲಿಕ್ಕೆ, ನಿತ್ಯ ಜೀವ ಹೊಂದಲಿಕ್ಕೆ ಸಹಾಯ ಮಾಡು. ನಿನ್ನ ಸಿಲುಬೆಯ ಮೇಲಿನ ಆಡಿದಂಥ ಈ ಎರಡನೇ ಮಾತಿಗಾಗಿ ಸ್ತೋತ್ರ. ಪಾಪದಲ್ಲಿರುವವರನ್ನ ನೀನು ಪ್ರೀತಿಸುವ ದೇವರು, ಪಾಪವನ್ನು ದ್ವೇಷಿಸುವ ದೇವರು, ಪಾಪಕ್ಕೆ ಪಶ್ಚಾತ್ತಾಪ ಪಡುವವರನ್ನು ತಿರಸ್ಕರಿಸುವಂಥ ದೇವರಲ್ಲ, ನೀನು ಪಾಪಿಗಳನ್ನು ಸ್ವೀಕರಿಸುವ ದೇವರಾಗಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ. ಇವತ್ತು ಪಾಪದಲ್ಲಿರ್ತಕ್ಕಂಥವ್ರು ಪರಿವರ್ತನೆ ಹೊಂದುವಕ್ಕೆ, ನಿನ್ನ ಕಡೆಗೆ ತಿರುಗಿಕೊಂಡು ನಿನಗಾ ಜೀವಿಸೋಕೆ ಕೃಪೆ ಮಾಡು. ಎರಡನೇ ದುಷ್ಕರ್ಮಿಯ ಹಾಗೆ ನಾವು ನಿಮ್ಮ ಪರದೈಸಿಗೆ ಸೇರಲಿಕ್ಕೆ ನಮಗೆ ಸಹಾಯ ಮಾಡು. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕದ ತಂದೆಯೇ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಲ್ಲಿವರೆಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆ ಸಬ್ಸ್ಕ್ರೈಬ್ ಮಾಡ್ಕೋದ್ರ ಮೂಲಕವಾಗಿ ನೀವು ಈ ಸೇವೆಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತೇನೆ.